ಈ ದಿನ ನಮ್ಮ ಅಮೃತೂರು ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪೂರ್ವಭಾವಿ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಏನಪ್ಪಾ ಅಂದ್ರೆ ನಾವು 2023 ಏಪ್ರಿಲ್ 2024 ಮಾರ್ಚ್ 30 ಏನು ಕಾಮಗಾರಿಗಳಾಗಿದೆ, ಕೇಂದ್ರ ಕುಸುಮ ಯೋಜನೆ, ಉದ್ಯೋಗ ಖಾತ್ರಿ ಯೋಜನೆ ಮತ್ತು ರೈತ ಹಣಕಾಸು ಯೋಜನೆ ಕಾಮಗಾರಿಗಳನ್ನ ಸಾಮಾಜಿಕವಾಗಿ ಪರಿಶೀಲನೆ ಮಾಡಿ ಅದು ವರದಿ ಮಂಡನೆ ಮಾಡಲು ನಮಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ತಂಡ ಇವತ್ತು ನಮ್ಮ ಪಂಚಾಯಿತಿಗೆ ಬಂದಿದೆ. ಇವತ್ತಿನಿಂದ ಅವರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಕಾಮಗಾರಿಗಳನ್ನ ಪರಿಶೀಲನೆ ಮಾಡ್ತಾರೆ, ಸ್ಥಳ ಪರಿಶೀಲನೆ ಮಾಡೋದು, ಹಾಗೆ ಕಟ್ಟಡಗಳನ್ನ ಪರಿಶೀಲನೆ ಮಾಡೋದು ಕಾರ್ಯವನ್ನು ಮಾಡ್ತಾರೆ. ಅದು ಪೂರ್ವಭಾವಿಯಾಗಿ ಇವತ್ತು ಈ ಸಭೆಯನ್ನ ನಾವು ಒಪ್ಪಿಕೊಂಡಿದ್ವಿ. ಈ ಸಭೆಗೆ ಬಂದಿರತಕ್ಕಂಥ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಮುಖ್ಯಸ್ಥರಿದ್ದಾರೆ, ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಇವತ್ತು ಸಾಮಾಜಿಕ ಪರಿಶೋಧನಾ ತಂಡದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂಥ ಸಾರ್ವಜನಿಕರು ಹಾಗೂ ಇನ್ನು ಇತರೆ ಸಾರ್ವಜನಿಕರು ಇದ್ದಾರೆ, ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳು ಇದ್ದಾರೆ, ಅವರೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸಿದ್ದೇನೆ. ಮುಂದೆ ನಮ್ಮ ಈ ಯೋಜನೆಗೆ ಸಂಬಂಧಪಟ್ಟಂಗೆ ನಮ್ಮ ಸೋಷಿಯಲ್ ಕೋಆರ್ಡಿನೇಟರ್ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ಪೂರ್ವಭಾವಿ ಸಭೆಗೆ ನಮ್ಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀನಿವಾಸ ಅವರು ಬರಬೇಕಾಗಿತ್ತು. ಅವರ ಕಾರಣಾಂತರಗಳಿಂದ ಹಿಂದೆ ಆಯಿತು, ಹುಷಾರಿಲ್ಲ. ಸೊ ಅದರಿಂದ ನಾವೇ ಈ ಒಂದು ಪೂರ್ವಭಾವಿ ಸಭೆನ ಮಾಡ್ತಾಯಿದ್ವಿ. ಈ ಒಂದು ಅಮೃತೂರು ಗ್ರಾಮ ಪಂಚಾಯತಿಲಿ ಇವತ್ತಿಂದ 28ನೇ ತಾರೀಕುವರೆಗೂ ಈ ಸಾಮಾಜಿಕ ಪರಿಶೋಧನೆ ನಡೀತದೆ. ಈ ಒಂದು ಸಾಮಾಜಿಕ ಪರಿಶೋಧನೆ ಅಂದರೆ ಈಗ ಕಡಿತ ಪರಿಶೀಲನೆ ಮಾಡೋದು, ಮತ್ತು ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡೋದು, ಮತ್ತು ಪ್ರಚಾರ ಮಾಡಬೇಕು. ಈಗ ಬೈಕ್ ಕಟ್ಕೊಂಡು ನಾವು ಪ್ರಚಾರ ಮಾಡೋದು, ಕಾಮಗಾರಿ ಮಾಡೋದು, ಸಭೆಗಳು ಮಾಡೋದು, ಅಲ್ಲಿ ಊರಲ್ಲಿ ಮತ್ತು ಇವತ್ತು ನಾಳೆ ಕಡಿತ ಪರಿಶೀಲನೆ ಮಾಡ್ತೀವಿ. ಮತ್ತು ಮೂರು ಮತ್ತು 4 ದಿವಸ ಎಲ್ಲ ಕಾಮಗಾರಿ ಪರಿಶೀಲನೆ ಮಾಡ್ತಾರೆ. ಎಲ್ಲ ವೈಯಕ್ತಿಕ ಕಾಮಗಾರಿಗಳಿದೆ, ಸಮುದಾಯ ಕಾಮಗಾರಿಗಳು ಎಲ್ಲ ತೋರಿಸ್ತೀವಿ. ನಮ್ಮ ಸಿಬ್ಬಂದಿ ಬರ್ತಾರೆ, ಎಲ್ಲ ನೋಡ್ತಾರೆ ಕಾಮಗಾರಿಗಳನ್ನ. ಮತ್ತು 5 ದಿನ ನಾವು ವರದಿ ತಯಾರು ಮಾಡ್ತೀವಿ ಪಂಚಾಯತಿಲಿ. ಮತ್ತು 6ನೇ ದಿನ ಅಂದರೆ 1ನೇ ತಾರೀಕು, ಮಾರ್ಚ್ 1ನೇ ತಾರೀಕು ಈ ಗ್ರಾಮ ಸಭೆ ಇದೆ. ಈ ಒಂದು ಗ್ರಾಮ ಸಭೆ ತಾಲೂಕು ಮಟ್ಟದ ಅಧಿಕಾರಿಗಳು ಮಾರ್ಗದರ್ಶಿಗಳಾಗಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡೆದಿದೆ. ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಗ್ರಾಮ ಪಂಚಾಯತಿಯಿಂದ 120 ವೈಯಕ್ತಿಕ ಕಾಮಗಾರಿಗಳು ನಡೆದಿದ್ದಾವೆ. 7 ಸಮುದಾಯ ಕಾಮಗಾರಿಗಳು. ಒಟ್ಟು 127 ಕಾಮಗಾರಿಗಳಿಂದ 12,56,100 ರೂಪಾಯಿ ಖರ್ಚು ಮಾಡಿದ್ದಾರೆ. ಕೂಲಿನ ಸಾಮಗ್ರಿ 8,02,623 ಖರ್ಚು ಮಾಡಿದ್ದಾರೆ. ಒಟ್ಟು 20,58,723 ರೂಪಾಯಿ ಈ ಒಂದು ಗ್ರಾಮ ಪಂಚಾಯತಿಯಿಂದ ಖರ್ಚು ಮಾಡಿದ್ದಾರೆ. ಮತ್ತು ಅರಣ್ಯ ಇಲಾಖೆಯವರು ಒಂದು ಸಮುದಾಯ ಕಾಮಗಾರಿ ಖರ್ಚು ಮಾಡಿದ್ದಾರೆ. 1,52,628 ರೂಪಾಯಿ ಖರ್ಚು ಮಾಡಿದ್ದಾರೆ. ಮತ್ತು ತೋಟಗಾರಿಕೆ ಇಲಾಖೆಯಿಂದ ಒಂದು ವೈಯಕ್ತಿಕ ಕಾಮಗಾರಿ ಖರ್ಚಾಗಿದೆ 17,696. ಒಟ್ಟು 22,29,047 ರೂಪಾಯಿಷ್ಟು ಈ ಒಂದು ಗ್ರಾಮ ಪಂಚಾಯತಿಯಿಂದ ಖರ್ಚು ಮಾಡಿದ್ದಾರೆ ನರೇಗಾ ಯೋಜನೆಯಲ್ಲಿ. ಮತ್ತು 15 ಹಣಕಾಸು ಏನಿದು ಅದು ಸಾಮಾಜಿಕ ಪರಿಶೋಧನೆ ನಡೀತದೆ. ಅದು 15 ಹಣಕಾಸು ಯೋಜನೆಯಿಂದ 104 ಫೈಲ್ಸಿಂದ 30,14,217 ರೂಪಾಯಿಷ್ಟು ಖರ್ಚು ಮಾಡಿದ್ದಾರೆ 15 ಹಣಕಾಸಿಗೆ. ಇದರ ಒಂದು ಕಡಿತ ಪರಿಶೀಲನೆ ಮತ್ತು ಕಾಮಗಾರಿ ಮಾಡಿದರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ. ಮತ್ತು 6ನೇ ದಿನ ಗ್ರಾಮ ಸಭೆ ಇರೋದ್ರಿಂದ ಎಲ್ಲ ಸಿಬ್ಬಂದಿ ವರ್ಗಗಳು ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಸಹಕಾರ ನೀಡಿ ಈ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ತೀವಿ. ಇಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಪೂರ್ವ ಸಭೆಗೆ ಹಾಜರಾಗಿ ಮಾಹಿತಿ ನೀಡಿದಂಥ BMP ಅವರಿಗೆ ಬಸಪ್ಪ ಅವರಿಗೆ ಸಭೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಸಹ ಸಿಬ್ಬಂದಿಗಳಿಗೂ ಸಹ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿ ಸಭೆ ನಡೆಸ್ತಾ ಇದ್ದಾರೆ.